Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಏನು ನಾವು ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಅರೌಂಡ್ 75 ಸೆಂಟೆನ್ಸಸ್ಗಳನ್ನ ಏನು ಮಾಡಿದ್ವಿ ಪ್ರಾಕ್ಟೀಸ್ ಮಾಡಿದ್ವಿ. ಈ ಸೆಂಟೆನ್ಸ್ಗಳು ಯಾವ ಥರ ಸೆಂಟೆನ್ಸ್ಗಳಪ್ಪ ಅಂತಂದ್ರೆ ನಮ್ಮ ಡೈಲಿ ಕಾನ್ವರ್ಸೇಷನಲ್ಲಿ ಬೇಕಾಗಿರುವಂಥ ಸೆಂಟೆನ್ಸ್ಗಳು. ಮತ್ತೆ ನಾವೇನು ಮಾಡ್ತಿದ್ವಿ ವಿತ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ, ನಮ್ಮ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ಲೀಸ್ ಕ್ಲಿಕ್ ಆನ್ ದ ಸಬ್ಸ್ಕ್ರೈಬ್ ಬಟನ್. ಆ್ಯಂಡ್ ಕೆಳಗೆ ಮತ್ತೆ ಹೈಪ್ ಅಂತ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿರಿ. ಹೈಪ್ ಮಾಡಿದರೆ ನನ್ನ ವಿಡಿಯೋ, ನನ್ನ ಕ್ಲಾಸು ಮತ್ತು ಎಲ್ಲರಿಗೂ ರೀಚ್ ಆಗುವಂತೆ ಒಂದು ಅವಕಾಶ ಕಲ್ಪಿಸಿದಂಗಾಗುತ್ತೆ. ಅದಷ್ಟೇ ಅಲ್ಲ, ನೀವು ನನಗೆ ಒಂಥರ ಬೂಸ್ಟ್ ಮಾಡಿದಂಗೆ ಆಗುತ್ತೆ ಇನ್ನೊಂದು ಸ್ವಲ್ಪ ಮತ್ತೆ ವಿಡಿಯೋಗಳನ್ನು ಮಾಡಲಿಕ್ಕೆ. ಓಕೆ, ಫರ್ದರ್ ಡಿಲೇ ಮಾಡೋಕ್ಕಿಂತ ನಾವೇನು ಮಾಡೋಣಪ್ಪ ಅಂತಂದ್ರೆ ಈಗ ಸ್ಟಾರ್ಟ್ ಮಾಡೋಣ. ಸೊ ಪ್ರೀವಿಯಸ್ಲಿ ಏನು ಮಾಡಿದ್ವಪ್ಪ ಅಂತ ಅರೌಂಡ್ 75 ಸೆಂಟೆನ್ಸಸ್ಗಳನ್ನು ನೋಡಿದ್ವಿ. ಇವತ್ತು 76 ಇಂದ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಆನ್ಸರ್ ದ ಫೋನ್. ದಯವಿಟ್ಟು ಫೋನ್ ತೆಗೆದುಕೋ. ಇಮ್ಯಾಜಿನ್ ಯು ಆರ್ ಇನ್ ಅ ಸಿಚುವೇಶನ್. ನೀವೊಂದು ಸಿಚುವೇಶನ್ ಇದೆ ಅಂತ ಅನ್ಕೊಳ್ಳಿ. ಯು ಆರ್ ಕಾಲಿಂಗ್ ಯುವರ್ ಫ್ರೆಂಡ್, ಹಿ ಇಸ್ ನಾಟ್ ಟೇಕಿಂಗ್ ದ ಕಾಲ್. ಓಕೆ, ಅಥವಾ ಯು ಆರ್ ಸಿಟಿಂಗ್ ವಿತ್ ಯುವರ್ ಫ್ರೆಂಡ್. ನಿಮ್ಮ ಫ್ರೆಂಡ್ ಜೊತೆಗೆ ನೀವು ಕೂತಿದ್ದೀರಿ, ಕಾಲ್ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಿ, ಬಟ್ ಯುವರ್ ಫ್ರೆಂಡ್ ಇಸ್ ನಾಟ್ ಟೇಕಿಂಗ್ ದ ಕಾಲ್. ಯು ಕ್ಯಾನ್ ಸೇ ಪ್ಲೀಸ್ ಟೇಕ್ ದ ಕಾಲ್. ನೀವು ಫೋನ್ ತೆಗೆದುಕೋ ದಯವಿಟ್ಟು ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಪ್ಲೀಸ್ ಆನ್ಸರ್ ದ ಫೋನ್ ಅಂತಿದೆ, ಪ್ಲೀಸ್ ಟೇಕ್ ದ ಫೋನ್ ಅಂತ ನಾವು ಹೇಳ್ಬೋದು. ಓಕೆ, ಏನಪ್ಪಾ ಅಂದ್ರೆ ಇಲ್ಲಿ ಆನ್ಸರ್ ಬದಲಿಗೆ ನಾವು ಟೇಕ್ ಅಂತ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಒಂದು ವರ್ಬನ್ನ ಹಾಕ್ಬೋದು, ಟೇಕ್ ಅಂತ ಹೇಳಿ. ಓಕೆ, ಸೊ ಪ್ಲೀಸ್ ಟೇಕ್ ದ ಫೋನ್ ಇದು ಎರಡು ರೀತಿಯಲ್ಲಿ ಆನ್ಸರ್ ಆಗುತ್ತೆ. ಎರಡು ರೀತಿಯಲ್ಲಿ ನಿಮಗೆ ಅರ್ಥ ಕೊಡುತ್ತೆ. ಒಂದು ಫಿಸಿಕಲಿ ನೀವು ಫೋನನ್ನು ಕೊಡ್ತಾ ಇದ್ದೀರಿ ಅನ್ನೋ ಥರ, ಇನ್ನೊಂದು ಫೋನನ್ನು ತೆಗೆದುಕೊಂಡು ಮಾತಾಡು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಪ್ಲೀಸ್ ಟೇಕ್ ದ ಫೋನ್ ಬದಲಿಗೆ ಪ್ಲೀಸ್ ಟೇಕ್ ದ ನೀವೇನು ಬುಕ್ ಅಂತ ಹೇಳ್ಬೋದು. ಪ್ಲೀಸ್ ಟೇಕ್ ದ ಬುಕ್, ಬುಕ್ಕನ್ನು ತೆಗೆದುಕೋ ಅಂತ ಹೇಳ್ಬೋದು. ಪ್ಲೀಸ್ ಟೇಕ್ ದ ಪೆನ್, ಪೆನ್ನನ್ನು ತೆಗೆದುಕೋ ಅಂತ ಹೇಳ್ಬೋದು. ಹೌದಾ? ಹಾಗೆ ಎನಿಥಿಂಗ್. ಪ್ಲೀಸ್ ಟೇಕ್ ದ ಮನಿ. ನೀವು ಇಮ್ಯಾಜಿನ್ ಯು ಆರ್ ಇನ್ ಶಾಪ್, ಮಾರ್ಕೆಟ್ನಾಗ ಅದಿರಿ, ರೊಕ್ಕ ಕೊಡಾಗ್ತದೆ, ಪ್ಲೀಸ್ ಟೇಕ್ ದ ಮನಿ ಅಂತೇಳಿ ವೆಂಡರ್ಗೆ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೋಂಟ್ ಬಿ ಲೇಟ್. ತಡ ಮಾಡಬೇಡ. ಓಕೆ, ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಿ ಏನೋ ಒಂದು ತೊಗೊಂಬ ಅಂತ ಹೇಳಿ, ಅವಾಗ ಲೇಟ್ ಮಾಡ್ತಿರ್ತಾರೋ ಅವಾಗ ಹೇಳ್ತೀರಿ ಡೋಂಟ್ ಬಿ ಲೇಟ್, ಕಮ್ ಅರ್ಲಿ, ಕಮ್ ಸೂನ್ ಅಂತ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದನ್ನೇ ಈ ಡೋಂಟ್ ಬಿ ಲೇಟ್ ಅನ್ನ ನಾವಿನ್ನೊಂದು ಯಾವ ರೀತಿ ಹೇಳ್ಬೋದಪ್ಪ ಅಂತಂದ್ರೆ ಸಿ ಓಕೆ ಹರಿ ಅಪ್. ಓಕೆ, ಹರಿ ಅಪ್ ಅಂತ ನಾವು ಹೇಳ್ಬೋದು, ಬೇಗ ಮಾಡಿ, ಬೇಗ ಬನ್ನಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಿ ಆರ್ ಮೂವಿಂಗ್ ಟು 79th. ಸೊ ಅಗೇನ್ ಲರ್ನ್ ಇಂಗ್ಲಿಷ್ ವಿತ್ ಶಿವ ಚಾನಲ್, ಅದ್ರ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ದಯವಿಟ್ಟು. ಓಕೆ, ವಾಟ್ ಟೈಮ್ ವಿಲ್ ಯು ಕಮ್? ನೀನು ಯಾವ ಟೈಮಿಗೆ ಬರ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ ನೀನು ಅಂತ ಕೇಳಕ್ಕೆ ನೀವು ಹೇಳ್ಬೋದು ವಾಟ್ ಟೈಮ್ ವಿಲ್ ಯು ಕಮ್. ಅಥವಾ ಬೇರೆ ಯಾರ್ದಕ್ಕೆ ವಾಟ್ ಟೈಮ್ ವಿಲ್ ಹಿ ಕಮ್, ಅವ ಯಾವ ಸಮಯಕ್ಕೆ ಬರ್ತಾನೆ. ನೀವಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಯು ಬದಲಿಗೆ ಯು ಕ್ಯಾನ್ ಆ್ಯಡ್ ವಾಟ್ ಎವರ್ ಯು ವಾಂಟ್. ಲೈಕ್ ಒಂದು ಸೆಕೆಂಡ್ ಪ್ಲೀಸ್. ಯು ಬದಲಿಗೆ ನೀವು ಶಿ ಅಂತಾನು ಹಾಕ್ಬೋದು. ವಾಟ್ ಟೈಮ್ ವಿಲ್ ಶಿ ಕಮ್, ಅವಳು ಯಾವ ಸಮಯಕ್ಕೆ ಬರ್ತಾಳೆ. ಓಕೆ, ವಾಟ್ ಟೈಮ್ ವಿಲ್ ಹಿ ಕಮ್, ಅವನು ಯಾವ ಸಮಯಕ್ಕೆ ಬರ್ತಾನೆ. ವಾಟ್ ಟೈಮ್ ವಿಲ್ ದೇ ಕಮ್, ಅವರು ಯಾವ ಸಮಯಕ್ಕೆ ಬರ್ತಾರೆ ಅಂತೇಳಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಸೆಂಟೆನ್ಸಸ್ಗಳನ್ನ ಮಾಡ್ಕೋಬೋದು. ಮತ್ತು ಅವುಗಳನ್ನ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗ್ತೈತಿ, ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಮಾತಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಹೇಳಿದೆ ನಾನು, ಈ ಸ್ಪೋಕನ್ ಇಂಗ್ಲೀಷ್ ಆಗಿರಲಿ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾಗಿತ್ತಪ್ಪ ಅಂತಂತಂದರೆ ನೀವು ಮೊದಲು ಅದನ್ನು ಕಾಪಿ ಪೇಸ್ಟ್ ಮಾಡೋದನ್ನು ಕಲೀರಿ. ಸೊ ಫಾರ್ ಎಕ್ಸಾಂಪಲ್ ಮೆನಿ ಆಫ್ ಮೈ ಫ್ರೆಂಡ್ಸ್, ಎಷ್ಟೋ ಜನ ನನ್ನ ಫ್ರೆಂಡ್ಸು ಕನ್ನಡಿಗರಾಗಿದ್ದು ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತೆಲುಗು ಮೂವಿಗಳನ್ನ ನೋಡ್ತಾರೆ ಮತ್ತು ಕ್ಲಿಯರ್ ಆಗಿ ಅರ್ಥನೂ ಆಗುತ್ತೆ ಮತ್ತು ಅವ್ರು ಮಾತನಾಡ್ತಾರೆ ಕೂಡ. ಹೆಂಗಪ್ಪ ಅಂತಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಮಾತಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಗೆ ನಾನು ಹೇಳ್ತಿರೋದು ಏನಪ್ಪ ಅಂದರೆ, ಸೊ ಕಾಪಿ ಪೇಸ್ಟ್ ಮೆಥಡ್ ಏನಿದೆಯಲ್ಲ, ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಟು ಲರ್ನ್ ಎನಿಥಿಂಗ್. ನಾವು ಏನು ಬೇಕಾದನ್ನು ಕಲಿಬೇಕಪ್ಪ ಅಂತಂದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ಕಾಪಿ ಪೇಸ್ಟ್ ಮೆಥಡನ್ನು ಕಲಿಬೇಕು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಪ್ಲೇಟೋ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಅವರೊಂದು ಪೊಯಿಟಿಕ್ಸ್ ಅಂತೇಳಿ ಒಂದು ಬುಕ್ ಬರೀತಾರೆ. ಪೊಯಿಟಿಕ್ಸಲ್ಲಿ ಪ್ಲೇಟೋ ಅವರ
ಪೊಯೆಟಿಕ್ಸ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಮಿಟೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಲರ್ನಿಂಗ್. ಇಮಿಟೇಟ್ ಮಾಡೋದು ಏನೋ ಕಲಿಕೆಯ ಮೊದಲ ಹಂತ ಅಂತ ಹೇಳ್ತಾರೆ, ಫಸ್ಟ್ ಸ್ಟೆಪ್ ಆಫ್ ಲರ್ನಿಂಗ್. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಇಮಿಟೇಟ್ ಮಾಡ್ತಾ 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 ಕಲಿಬಹುದು. ದಿಸ್ ಈಸ್ ದ ಬೆಸ್ಟ್ ಮೆಥಡ್. ಓಕೆ ಫೈನ್. ಈಗೇನ್ ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡೋಣ. ಐ ವಿಲ್ ಕಮ್ ಅಟ್ 6. ಓಕೆ, ನೀವು ಕ್ವಶನ್ ಕೇಳಿರ್ತೀರಾ, ವಾಟ್ ಟೈಮ್ ವಿಲ್ ಯು ಕಮ್ ಅಂತ ಹೇಳಿದಾಗ, ಅಥವಾ ನಿಮಗೆ ಇದೇ ಕ್ವಶನ್ ಅನ್ನ ಯಾರು ಪೋಸ್ ಮಾಡಿದ್ರೆ ಕೇಳಿದ್ರೆ ನೀವು ಯಾವ ರೀತಿ ಆನ್ಸರ್ ಮಾಡ್ಬೋದು? ಐ ವಿಲ್ ಕಮ್ ಅಟ್ 6. ಐ ವಿಲ್ ಕಮ್ ಅಟ್ 6. ನಾನು 6 ಗಂಟೆಗೆ ಬರ್ತೀನಿ. ಇಲ್ಲ, ನೀವು 12 ಗಂಟೆಗೆ ಬರೋದು. ಐ ವಿಲ್ ಕಮ್ ಅಟ್ 12. ಐ ವಿಲ್ ಕಮ್ ಅಟ್ 1. ಐ ವಿಲ್ ಕಮ್ ಅಟ್ 3. ಐ ವಿಲ್ ಕಮ್ ಅಟ್ 4. ಲೈಕ್ ದಟ್ ಯು ಕ್ಯಾನ್ ಮಾಡಿಫೈ ಇಟ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಡ್ ಯು ಫಿನಿಶ್ ಯು ವರ್ಕ್? ನಿನ್ ಕೆಲಸ ಮುಗೀತಾ? ನಿನ್ ಕೆಲಸ ಮುಗ್ದಿದೆಯಾ ಅಂತ ಹೆಂಗೆ ಕೇಳ್ಬೋದು ನೀವು? ಡಿಡ್ ಯು ಫಿನಿಶ್ ಯು ವರ್ಕ್? ಡಿಡ್ ಯು ಫಿನಿಶ್ ಯು ವರ್ಕ್ ಅಂತ ಕೇಳ್ಬೋದು. ಅಥವಾ ನೀವು ಬೇರೆ ಯಾರ್ದೋ ಕೆಲಸ ಮುಗ್ದಿದ್ದನ್ನ ಕೇಳಬೇಕಾಗಿತ್ತು, ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಡ್ ಶಿ ಫಿನಿಶ್ ಹರ್ ವರ್ಕ್? ಡಿಡ್ ಹಿ ಫಿನಿಶ್ ಹಿಸ್ ವರ್ಕ್? ಓಕೆ, ಡಿಡ್ ದೇ ಫಿನಿಶ್ ದೇರ್ ವರ್ಕ್? ಈ ರೀತಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಮಾಡಿಫೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಸ್, ಆ ಕ್ವಶನ್ ಡಿಡ್ ಯು ಫಿನಿಶ್ ಯೋರ್ ವರ್ಕ್ ಅಂತ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು? ಎಸ್. ನಿಮ್ಗೆ ನಾನು ಹೇಳಿದ್ದೆ, ಯಾವಾಗ ನಿಮಗೆ ಆಕ್ಸಿಲರೀಸ್ ಇಂದ ಅಂದ್ರೆ ಸಹಾಯಕ ಕ್ರಿಯಾಪದ ಅಂತ ಏನ ಕರಿತೀವಲ್ಲ ಅದನ್ನ ಬಳಸ್ಕೊಂಡು ಪ್ರಶ್ನೆ ಕೇಳಿರ್ತಾರೆ. ಅಂದ್ರೆ ಡು ಯು ಲೈಕ್ ಕಾಫಿ? ಡಿಡ್ ಯು ಮೆಟ್ ಹಿಮ್? ಡಿಡ್ ಯು ಮೀಟ್ ಹಿಮ್? ಈ ರೀತಿ ಕೇಳಿದಾಗ ನಿಮ್ಮ ಆನ್ಸರ್ ಯಾವಾಗ್ಲೂ ಏನಾಗಿರ್ಬೇಕಪ್ಪ ಅಂತಂದ್ರೆ ಫಸ್ಟ್ ಆಗಿದ್ರೆ ಎಸ್, ಇಲ್ಲ ಅಂದ್ರೆ ನೋ, ದೆನ್ ಅದನ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಡಿಡ್ ಯು ಫಿನಿಶ್ ಯೋರ್ ವರ್ಕ್? ಇಲ್ಲಿ ನೋಡ್ರಿ, ಎಸ್ ಐ ಫಿನಿಶ್ಡ್ ಇಟ್. ನಾನು ಅದನ್ನ ಮುಗಿಸಿದ್ದೀನಿ. ಅಕಸ್ಮಾತ್ ಮುಗಿಸಿದಿಲ್ಲ ಅಂದ್ರೆ ನೋ ಐ ಡಿಡ್ ನಾಟ್ ಫಿನಿಶ್, ಐ ಡಿಂಟ್ ಫಿನಿಶ್ ಅಂತ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಅದ್ರ ಏನೋ ಮುಗ್ದಿಲ್ಲಪ್ಪ ಅಂತಂದ್ರೆ ಐ ಡಿಡ್ ನಾಟ್ ನೋ ಐ ಡಿಡ್ ನಾಟ್ ಫಿನಿಶ್ ಇಟ್ ಅನ್ನೋ ಬದಲಿಗೂ ನೀವಿನ್ನೂ ಏನ್ ಹೇಳ್ಬೋದಪ್ಪ ಅಂದ್ರೆ ನಾಟ್ ಎಟ್, ನಾಟ್ ಎಟ್ ಅಂತಾನು ಹೇಳ್ಬೋದು. ನಾಟ್ ಎಟ್. ಓಕೆ, ಅಕಸ್ಮಾತ್ ಸ್ವಲ್ಪ ಉಳಿದಿತ್ತು, 90% your work is done, only 10% is left. How can you express it? ಯಾವ ರೀತಿ ನೀವು ಹೇಳ್ಬೋದಪ್ಪ ಅಂದ್ರೆ ಐ ಆಮ್ ಆಲ್ಮೋಸ್ಟ್ ಡನ್, ಆಲ್ಮೋಸ್ಟ್ ಮುಗಿಸಿದ್ದೀನಿ, ಆಲ್ಮೋಸ್ಟ್ ಡನ್ ಅಂತೇಳಿ. ಅಂದ್ರೆ ಬಹುತೇಕ ಮುಗ್ದಿದೆ, ಇನ್ನೊಂಚೂರು ಉಳಿದಿದೆ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಸೊ ಇನ್ನೂ ಮತ್ತೊಮ್ಮೆ ರಿಮೈಂಡ್ ಮಾಡ್ತೀನಿ, ಸುಮ್ಮನೆ ವಿಡಿಯೋ ನೋಡಿ ಸೆಂಟೆನ್ಸಸ್ಗಳನ್ನ ನೋಡಿದ್ರೆ ಇಂಗ್ಲಿಷ್ ಬರಲ್ಲ. ಬರ್ಕೊಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇಫ್ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, there is only one way, that is to practice. Practice, practice, practice. Clear? Okay. Fine. Okay, fine. ಯಾರಾದ್ರೂ ಏನು ಕ್ವಶನ್ ಕೇಳ್ತಾರೆ, ಏನಂತ ಕೇಳ್ತಾರಪ್ಪ ಅಂದ್ರೆ ಇದು ಹೆಂಗೈತಿ ನೋಡಿ ದೋಸ್ತ, ಇದು ನೋಟ್ಸ್ ಬರ್ದಿನಿ, ಹೆಂಗೈತಿ? ಹಾಂ, ಇಟ್ಸ್ ಓಕೆ, ಚೆನ್ನಾಗಿತ್ತು, ಇಟ್ಸ್ ಓಕೆ ಅಂತ ಹೇಳ್ಬೋದು. ಆಮೇಲೆ ಭಾರಿ ಇತ್ತಪ್ಪ ಅಂದ್ರೆ ಏನು ಹೇಳ್ಬೋದು ನೀವು? ದಟ್ಸ್ ಗ್ರೇಟ್, ದಟ್ಸ್ ಗ್ರೇಟ್ ಅಂತಾನು ಹೇಳ್ಬೋದು. ಓಕೆ, ಆಮೇಲೆ ಇನ್ನೂ ಒಂದು ರೀತಿ ಅದು ಹೆಂಗೆ ಹೇಳ್ಬೋದಪ್ಪ ಅಂದ್ರೆ ಐ ಲೈಕ್ ಇಟ್ ವೆರಿ ಮಚ್, ಅದನ್ನ ಭಾಳ ಇಷ್ಟಪಟ್ಟೆ, ಐ ಲೈಕ್ ಇಟ್ ವೆರಿ ಮಚ್. ಓಕೆ, ಆಮೇಲೆ ಮತ್ತೆ ನಮ್ಮ ಟೈಟಲ್ ಲರ್ನ್ ಇಂಗ್ಲಿಷ್ ವಿತ್ ಶಿವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದು, ವಾಟ್ಸಪ್ ಚಾನೆಲ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ. ಅದಷ್ಟೇ ಅಲ್ಲದೆ ಈ ಇದಕ್ಕಿಂತ ಮುಂಚೆ 3 ಕ್ಲಾಸ್ಗಳು ಮುಗಿದಿದ್ದಾವೆ. ಇದು 4th ಕ್ಲಾಸ್, 4ನೇ ತರಗತಿ, ನಾಲ್ಕನೇ ಒಂದು ಕ್ಲಾಸು. ಇಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ನೀವು ಅಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವುಗಳ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಮೊದಲನೇ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ದಯವಿಟ್ಟು ಯಾವ ವಿಡಿಯೋನು ಮಿಸ್ ಮಾಡಿಬಿಡ್ರಿ, ನೋಡ್ರಿ, ಅವನ್ನ ಬರ್ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಏನೇ ಡಿಫಿಕಲ್ಟಿ ಬಂದರೂ ಅಲ್ಲೇ ನನ್ನ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಪ್ಲೀಸ್ ಮೇಕ್ ಅ ಕಾಲ್, ವಿ ಕ್ಯಾನ್ ಹ್ಯಾವ್ ಅ ಬೆಟರ್ ಡಿಸ್ಕಷನ್. ಓಕೆ, ಫೈನ್. ಓಕೆ, ವೆನ್ ಯು ಯಾವಾಗ ಇಮ್ಯಾಜಿನ್ ಒಂದು ಸಿಚುವೇಶನ್ ಏನಪ್ಪ ಅಂದರೆ ಸಡನ್ ಆಗಿ ಯಾವುದೋ ಒಂದು ನಿಮಗೆ ನ್ಯೂಸ್ ಬರುತ್ತೆ, ಅದನ್ನು ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡ್ತೀವಿ? ರಿಯಲಿ? ಹೌದಾ? ರಿಯಲಿ ಅಂತೇಳಿ ನೀವೇನು ಮಾಡ್ತೀರ? ಕೇಳ್ಬೋದು ಅವ್ರಿಗೆ. ಆಮೇಲೆ ಅಫ್ಕೋರ್ಸ್, ಖಂಡಿತವಾಗಿ. ಆಮೇಲೆ ಜಸ್ಟ್ ಮತ್ತೊಂದು ಕ್ವಶನ್ ಏನಪ್ಪ ಅಂತಂದರೆ, ನೀವು ಮತ್ತು ನಿಮ್ಮ ಫ್ರೆಂಡು ಕಾಂತಾರ ಮೂವಿ ನೋಡೋಕೆ ಹೋಗ್ತೀರಿ. ಓಕೆ, ಹೋಗೋಕ್ಕಿಂತ ಮುಂಚೆ ರೂಮ್ನಲ್ಲೊಂದು ಕಾನ್ವರ್ಸೇಷನ್ ಆಗುತ್ತೆ. ನಿಮ್ಮ ಫ್ರೆಂಡ್ ನಿಮಗೆ ಮೊದಲೇ ರೆಡಿ ಆಗಿರ್ತಾರೆ. ನೀವು ನಿಮ್ಮ ಫ್ರೆಂಡ್ ನೀನ ರೆಡಿ ಆಗಿದೆ ಇಲ್ಲೋಪ ಅಂತ ಕೇಳಕ್ಕೆ ಏನು ಮಾಡ್ಬೋದು? ಆರ್ ಯು ರೆಡಿ? ನೀನು ಸಿದ್ಧವಾಗಿದೆಯಾ? ರೆಡಿ? ಆರ್ ಯು ರೆಡಿ ಅಂತ ಕೇಳ್ಬೋದು. ಅವರು ರೆಡಿ ಆಗಿದ್ರೆ ಏನು ಹೇಳ್ತಾರೆ? ಎಸ್ ಐ ಆಮ್ ರೆಡಿ.
ಎಸ್ ಐ ಆಮ್ ರೆಡಿ. ರೆಡಿ ಆಗಿಲ್ಲ ಅಂದರೆ ನೋ ಐ ಡಿಡ್ ನಾಟ್ ರೆಡಿ. ಅಲ್ಲಾಂದರೆ ಆಗಲೇ ಹೇಳಿದ್ನಲ್ಲ ಏನು ಹೇಳಿ, ನಾಟ್ ಯೆಟ್. ಓಕೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಈ ಎಲ್ಲ ಸೆಂಟೆನ್ಸ್ಗಳನ್ನ ನೋಡಿದ ಮೇಲೆ 76 to ಯಾವುದು 100 ಒಂದು 100ನೇ ಸೆಂಟೆನ್ಸನ್ನು ನೋಡಿದಾಗ ನಿಮ್ಮ ಇಡೀ 25 ಸೆಂಟೆನ್ಸಸ್ಗಳಲ್ಲಿ ನಿಮಗೆ ಇಷ್ಟ ಆಗಿರುವಂಥ ಸೆಂಟೆನ್ಸ್ ಯಾವುದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ. ಅದೇ ಥರನಾಗಿ ಮೊದಲ 3 ಲೆಸನ್ಸ್ ಏನಾಗಿದ್ದಾವಲ್ಲ ಇವನ್ ಅಲ್ಲಿದು ಏನು ಮಾಡಿರಿಪ್ಪ ಅಂತಂದ್ರೆ ದಯವಿಟ್ಟು ಏನು ಮಾಡಿರಿ, ನಿಮ್ಗೆ ಯಾವ ಸೆಂಟೆನ್ಸ್ ಇಷ್ಟ ಆಗುತ್ತಲ್ಲ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಓಕೆ ಓಕೆ ಲೆಟ್ ಸ್ಟಾರ್ಟ್. ಓಕೆ, ಯಾವುದಾದ್ರೂ ಒಂದು ಕೆಲಸ ಆರಂಭ ಮಾಡೋಕ್ಕಿಂತ ಮುಂಚೆ ನೀವು ಹೇಳ್ಬೋದು ಒಂದು ಟೀಮ್ ಇದೆ ಅಂತ ಅಂದ್ಕೊಳ್ಳಿ, ಯು ಆರ್ ಅ ಟೀಮ್ ಲೀಡರ್. ಅವಾಗ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರಿ, ಇನ್ನೇನು ಚಾಲೋ ಮಾಡಬೇಕಾಗಿರುತ್ತೆ. ಅವಾಗ ಹೇಳಿದ್ರೆ ಓಕೆ ಲೆಟ್ ಸ್ಟಾರ್ಟ್ ದ ಗೇಮ್, ಲೆಟ್ ಸ್ಟಾರ್ಟ್ ದ ವರ್ಕ್. ಓಕೆ, ಆ ರೀತಿಯಾಗಿ ನೀವೇನು ಮಾಡ್ಬೋದು ಹೇಳ್ಬೋದು. ಆಮೇಲೆ ಸಡನ್ ಆಗಿ ನಿಮ್ಗೆ ತಲೆಗೆ ಏನೋ ಬಂತು, ನಿಲ್ಲಿಸ್ಬೇಕಾಯ್ತು, ಅವಾಗ ಏನು ಮಾಡ್ತೀರಿ, ಏ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಅಂತ ಹೇಳ್ಬೋದು. ಏನು ಹೇಳ್ಬೋದು, ಸ್ಟಾಪ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಅಂತ ಹೇಳ್ಬೋದು. ಅದಾದಮೇಲೆ ನೀವು ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರಾ, ಅಂದರೆ ಸೂಚನೆಯನ್ನು ಕೊಟ್ಟಿರ್ತೀರ, ಆ ಸೂಚನೆ ಸಲುವಾಗಿ ಏನೋ ಅದೇ ಸೂಚನೆಯನ್ನು ನಿಮ್ಮ ಫ್ರೆಂಡ್ ಫಾಲೋ ಮಾಡ್ತಾ ಇರಲ್ಲ, ಅವಾಗ ಏನು ಮಾಡ್ಬೋದು ನೀವು, ಏ ಡೋಂಟ್ ಡೂ ದ್ಯಾಟ್, ಅದನ್ನು ನೀವು ಮಾಡಬೇಡ, ಡೋಂಟ್ ಡೂ ದ್ಯಾಟ್, ಡೋಂಟ್ ಡೂ ದ್ಯಾಟ್. ಓಕೆ ಅಂತ ನೀವು ಅವಂಗೆ ಇನ್ಸಿಸ್ಟ್ ಮಾಡ್ಬೋದು. ಆಮೇಲೆ ಡೋಂಟ್ ಡೂ ದ್ಯಾಟ್ ಅಂದಮೇಲೆ ಅವ್ರು ನಿಮ್ಮ ಕಡೆ ನೋಡ್ತಾರೆ, ಅವಾಗ ನೀವು ಹೇಳಬೇಕು ಜಸ್ಟ್ ಲಿಸನ್ ಟು ಮೀ, ನನ್ನ ಮಾತು ಕೇಳು, ಲಿಸನ್ ಟು ಮೀ, ಲಿಸನ್ ಟು ಮೀ. ಈ ಲಿಸನ್ ಟು ಮೀ ಅನ್ನೋದನ್ನು ಎಲ್ಲ ಕಡೆ ಬಳಸ್ಬೋದು. ಓಕೆ, ಒಂದು ಈ ವರ್ಕ್ ನಡೆದಿರುವಾಗ ಇಂಟರಪ್ಟ್ ಮಾಡಿದಾಗ ನೀವು ಯಾರಿಗಾದ್ರೂ ಇನ್ಸ್ಟ್ರಕ್ಷನ್ ಕೊಡಬೇಕಾದಾಗ ಲಿಸನ್ ಟು ಮೀ ಕೇರ್ಫುಲಿ, ನನ್ನನ್ನು ನಾ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಲಿಸನ್ ಟು ಮೀ ಕೇರ್ಫುಲಿ ಅಂತ ಹೇಳ್ಬೋದು. ಓಕೆ, ಯಾವುದಾದ್ರೂ ಒಂದು ಮಾಡೆಲ್ ತೋರಿಸ್ತಾ ಇರ್ತೀರಿ ನೀವು, ಅವಾಗ ಹಾಂ ಲುಕ್ ಆಟ್ ದಿಸ್, ಲುಕ್ ಆಟ್ ದಿಸ್ ಡೈಗ್ರಾಮ್, ಲುಕ್ ಆಟ್ ದಿಸ್ ಬಿಲ್ಡಿಂಗ್, ಲುಕ್ ಆಟ್ ದಿಸ್ ಮೊಬೈಲ್ ಫೋನ್. ಓಕೆ, ಇದನ್ನು ನೋಡ್ರಿ ಅಂತ ಹೇಳಕ್ಕೆ ಹೆಂಗೆ ಹೇಳ್ಬೋದು ನೀವು, ಲುಕ್ ಆಟ್ ದಿಸ್, ಲುಕ್ ಆಟ್ ದಿಸ್. ಅಕಸ್ಮಾತ್ ದೂರ ಇರ್ತಂದ್ರೆ ಲುಕ್ ಆಟ್ ದ್ಯಾಟ್, ಲುಕ್ ಆಟ್ ದಟ್ ಬಿಲ್ಡಿಂಗ್ ಯಾರ್, ಹೌ ಬಿಗ್ ಇಟ್ ಈಸ್. ಆ ರೀತಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅವ್ರಿಗೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, ಓಕೆ ನಾನು ಹೇಳಲ್ಲ, ಇವಾಗ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ. ಓಕೆ, ವೇಟ್ ಫಾರ್ ಮೀ ಆಗಲೇ ಹೇಳೋದಲ್ಲ, ಮತ್ತೆ ನಿಮ್ಮ ಫ್ರೆಂಡು ಮೂವಿಗೆ ಹೋಗ್ತಿರ್ತೀರಾ, ನಿಮ್ಮ ಫ್ರೆಂಡ್ ಲೇಟ್ ಮಾಡಿರ್ತಾನೋ, ಅವಾಗ ಒಂದು ಕಾಲ್ ಮಾಡ್ತಾನೆ ನಿಮಗೆ, ಪ್ಲೀಸ್ ವೇಟ್ ಫಾರ್ ಮೀ, ದಯವಿಟ್ಟು ನನ್ನ ಸ್ವಲ್ಪ ಕಾಯಿರಿ, ಪ್ಲೀಸ್ ವೇಟ್ ಫಾರ್ ಮೀ. ಓಕೆ, ಮೂವಿ ಅಂತಾನೆಲ್ಲ ಎಲ್ಲಾದರೂ ಹೋಗುವಾಗ ನಿಮ್ದು ಲೇಟ್ ಆಗಿರ್ತಾನೆ, ನೀವು ಕಾಲ್ ಮಾಡಿ ಹೇಳ್ಬೋದು ಪ್ಲೀಸ್ ವೇಟ್ ಫಾರ್ ಮೀ, ಐ ವಿಲ್ ಜಾಯ್ನ್ ಯು, ಐ ವಿಲ್ ಕಮ್ ವಿತ್ ಯು ಅಂತ ಹೇಳ್ಬೋದು. ಅದಾದಮೇಲೆ ಫಾಲೋ ಮೀ. ಓಕೆ, ಅಂದರೆ ಫಾಲೋ ಮೀ ಅನ್ನೋದು ಹೆಂಗೈತಪ್ಪ ಅಂತಂದರೆ ಇಟ್ ಹ್ಯಾಸ್ ಸೋ ಮೆನಿ ಮೀನಿಂಗ್ಸ್. ಫಾಲೋ ಮೀ ಅಂದರೆ ಒಬ್ಬರಿಂದ ಒಬ್ರು ಹೋಗೋದು ಆಗಿರ್ಬೋದು, ಒಂದು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡೋದು ಆಗಿರ್ಬೋದು, ಅಥವಾ ಒಂದು ಮೆಥಡನ್ನು ಫಾಲೋ ಮಾಡೋದು ಆಗಿರ್ಬೋದು. ಓಕೆ, ಆ್ಯಂಡ್ ನಾವು ಐ ಆಮ್ ಹ್ಯಾಪಿ ಟುಡೇ, ನಾನು ಭಾಳಷ್ಟು ಖುಷಿ ಇದ್ದೀನಿ. ಹೌ ಆರ್ ಯು ಟುಡೇ ಅಂದರೆ ಐ ಆಮ್ ಹ್ಯಾಪಿ ಟುಡೇ. ನೀವು ದುಃಖದಾಗಿದ್ದರೆ ಐ ಆಮ್ ಸ್ಯಾಡ್ ಟುಡೇ. ಅಕಸ್ಮಾತ್ ಸಿಟ್ಟು ಬಂದಿತ್ತಂದರೆ ಐ ಆಮ್ ಆ್ಯಂಗ್ರಿ ಟುಡೇ ಅಂತ ನೀವು ಹೇಳ್ಬೋದು. ಅದಾದಮೇಲೆ ಎಲ್ಲ ಮುಗಿದ್ರೆ ಲಾಸ್ಟ್ಲಿಗೆ ಏನಪ್ಪ ಅಂತಂದರೆ ನಾವು ನೀವು ಮತ್ತೆ ಭೇಟಿ ಆಗೋಣ ಅನ್ನಕ್ಕೆ ನಾವೇನು ಹೇಳ್ಬೋದು, ಸಿ ಯು ಲೇಟರ್, ಸಿ ಯು ಅಗೇನ್, ಸಿ ಯು ಟುಮಾರೋ. ಓಕೆ, ಏನು ಹೇಳ್ಬೋದು, ಸಿ ಯು ಲೇಟರ್, ಮತ್ತೆ ಭೇಟಿ ಆಗೋಣ. ಓಕೆ ಫೈನ್, ನಾವೇನು ಮಾಡೋಣಪ್ಪ ಅಂತಂದ್ರೆ, ನನಗನ್ಸುತ್ತೆ ನನ್ನ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂಥೇಳಿ ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋನ ಹೈಪ್ ಕೂಡ ಮಾಡಿರಿ. ಹೈಪ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಎಲ್ರಿಗೂ ನಾ ಈಸಿಯಾಗಿ ರೀಚ್ ಆಗ್ಬೋದು, ಅದು ಒಂಥರ ನನಗೆ ಬೂಸ್ಟ್ ಇದ್ದಂಗೆ ಇನ್ನೊಂಚೂರು ಮತ್ತೆ ವಿಡಿಯೋಗಳನ್ನ ಮಾಡೋದಕ್ಕೆ. ಓಕೆ, ಏನಪ್ಪ ಅಂದರೆ ನಮ್ಮ ನೆಕ್ಸ್ಟ್ ಒಂದು ಸೆಷನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ನಾನು ಅರೌಂಡ್ 1400+ ಡೈಲಿ ಯೂಸ್ ಮಾಡುವಂಥ ಸೆಂಟೆನ್ಸಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಆಲ್ರೆಡಿ ಇವಾಗ 100 ಸೆಂಟೆನ್ಸ್ ಮುಗಿದಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 101 ಸ್ಟಾರ್ಟ್ ಮಾಡೋಣ. ಯಾರು ಮಿಸ್ ಮಾಡಬೇಡ್ರಿ, ದಯವಿಟ್ಟು ಏನು ಮಾಡ್ರಪ್ಪ ಅಂತಂದ್ರೆ ಪ್ರತಿ ವಿಡಿಯೋಗಳನ್ನ ನೋಡ್ರಿ. ಓಕೆ, ಸೊ ಇದರಿಂದ ಏನಪ್ಪ ಅಂತಂದರೆ ನಿಮ್ಮ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ, ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಐ ಆಮ್ ಡೂಯಿಂಗ್ ಸಮಥಿಂಗ್ ನ್ಯೂ ಅಂತೇಳಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.